ಧನುರ್ರಾಶಿ ರಂಗ ಕಲಾವಿದರಿಗೆ ಗೌರವ ಸನ್ಮಾನ ಇವೆಲ್ಲವೂ ಕೂಡ ಸಿಕ್ಕುವಂತಹ ಸಾಧ್ಯತೆ. ನಿಮ್ಮ ಕೆಲವು ಸಣ್ಣ ಪುಟ್ಟ ಕೆಲಸಗಳಿಗೂ ಕೂಡ ಬೇರೆಯವರನ್ನು ಅವಲಂಬಿಸ್ತೀರಿ, ಇದು ಅಷ್ಟು ಒಳ್ಳೆಯದಲ್ಲ ಅನ್ನುವಂತಹ ಮಾತು. ಅನಗತ್ಯವಾಗಿ ಬೇರೆಯವರನ್ನ ಅವಲಂಬಿಸಿಯೇ ಎಲ್ಲವನ್ನೂ ಮಾಡ್ತೀನಿ ಅಂತ ಹೇಳುವಂಥದ್ದು ಇದೆಯಲ್ಲ, ಅದು ಸರಿಯಲ್ಲ. ತುಂಬ ಅನಿವಾರ್ಯ, ನಮ್ಮಿಂದ ಆಗದೇ ಇರತಕ್ಕಂತಹ ಕೆಲವು ಕೆಲಸಗಳಿಗೆ ಬೇರೆಯವರ ಸಹಾಯ ಸಹಕಾರ ಬೇಕೇ ಬೇಕು ಅನ್ನುವಂತಹ ಕೆಲಸಗಳಿಗೆ ಬೇರೆಯವರ ಅವಲಂಬನೆ ಒಳ್ಳೆಯದು. ಅದನ್ನು ಹೊರತಾಗಿ ನಮ್ಮ ಕೆಲಸವನ್ನು ನಾವೇ ಮಾಡಿಕೊಳ್ತಕ್ಕಂಥದ್ದು ತುಂಬ ಮುಖ್ಯ ಅಂತ ಹೇಳಿ ಗಮನಿಸಬೇಕು. ಹಿರಿಯರು ಮತ್ತು ಮಕ್ಕಳಿಗೆ ಮಾನಸಿಕವಾದಂತಹ ಸಮಾಧಾನ ಇಲ್ಲದೇ ಇರತಕ್ಕಂತಹ ದಿವಸ. ಅಕ್ಕಪಕ್ಕದವರ ಜೊತೆಯಲ್ಲಿ ಜಗಳವಾಡ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಜಾಗ್ರತೆಯನ್ನು ವಹಿಸಿ. ಅಹಂಕಾರ ಬೇಡ, ಹೊಂದ್ಕೊಂಡು ಹೋಗ್ತಕ್ಕಂತಹ ಮನಸ್ಥಿತಿಯಲ್ಲಿ ಇರಿ ಅನ್ನುವಂಥದ್ದು ಬಹಳ ಮುಖ್ಯ. ಕಾರ್ಯಕ್ಷೇತ್ರದಲ್ಲಿ ಹೊಸ ಪ್ರಯೋಗವನ್ನು ಮಾಡೋದಕ್ಕೆ ಹೋಗಿ ನಷ್ಟವನ್ನು ಅನುಭವಿಸ್ತೀರಿ. ಅದರಿಂದ ಹೊಸ ಪ್ರಯೋಗಗಳು ಏನು ಬೇಡ. ತಂದೆ ತಾಯಿಯರಿಗೆ ಹಿರಿಯರಿಗೆ ಗೌರವವನ್ನು ನೀಡ್ತಕ್ಕಂತಹ ಮನೋಬುದ್ಧಿಯನ್ನು ಹೆಚ್ಚು ಮಾಡಿಕೊಳ್ಳಿ. ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಬಹಳ ಹಗುರವಾಗಿ ಮಾತಾಡೋದರಿಂದ ನಿಮ್ಮ ಗೌರವವೇ ಕಡಿಮೆ ಆಗುತ್ತೆ. ಮಾತಿನಲ್ಲಿ ಒಂದು ತೂಕ ಇರಬೇಕು. ವಯೋಮಾನಕ್ಕೆ ಅನುಗುಣವಾಗಿ, ಸಂದರ್ಭಕ್ಕೆ ಅನುಗುಣವಾಗಿ ಸಭಾ ಮರ್ಯಾದೆಯನ್ನು ಇಟ್ಟುಕೊಂಡು ಮಾತಾಡಬೇಕಾದಂಥದ್ದು ಬಹಳ ಮುಖ್ಯವಾಗುತ್ತೆ. ಹೊಸ ಕೆಲಸ, ಹೊಸ ಜೀವನ ಪ್ರಾರಂಭ ಮಾಡುವಂಥವ್ರಿಗೆ ಈ ದಿವಸ ಏನೋ ಒಂದು ರೀತಿಯಲ್ಲಿ ಉತ್ಸಾಹ ಹೆಚ್ಚಾಗುವಂಥದ್ದು. ನಿಮ್ಮ ಮಾತಿನ ಬಗ್ಗೆ ಹೇಳ್ತಾ ಇರಬೇಕು. ಬಹಳ ದಿವಸದಿಂದ ಮದುವೆಗೋಸ್ಕರವಾಗಿ ಕಾಯ್ತಾ ಇದ್ದಂತಹ ಪ್ರೇಮಿಗಳಿಗೆ ಸೂಕ್ಷ್ಮವಾಗಿ ಶುಭ ಸೂಚನೆ ಸಿಕ್ಕುವಂಥದ್ದಾಗತ್ತೆ. ಪ್ರಯಾಣ ಮಾಡುವಾಗ ಸ್ವಲ್ಪ ಜಾಗ್ರತೆ ಇರಲಿ, ತೊಂದರೆಗಳ ಸೂಚನೆ ಇದೆ. ಖಾಸಗಿ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಾನಸಿಕವಾದಂತಹ ಸಮಸ್ಯೆ, ಆದರೆ ಕೆಲಸಕ್ಕೆ ಯಾವುದೇ ರೀತಿಯ ತೊಂದರೆ ಇಲ್ಲ ಅನ್ನುವಂಥದ್ದನ್ನು ಗಮನಿಸಬೇಕು. ಗೋಮಾತೆಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಕುಂಭರಾಶಿ ಸಾಯಂಕಾಲದ ಹೊತ್ತಿಗೆ ಮಾತೆಯರಿಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಬಹುದು, ಅದರಲ್ಲೂ ಎದೆ ನೋವು ಕಾಣಿಸ್ಕೊಳ್ಬಹುದು ಅನ್ನುವಂತಹ ಸೂಚನೆ. ಎಚ್ಚರಿಕೆಯನ್ನು ವಹಿಸಿ ಜಾಗ್ರತೆಯಿಂದ ಇರಿ ಅನ್ನುವಂಥದ್ದು. ಅನಗತ್ಯವಾದಂತಹ ಖರ್ಚುಗಳು ನಿಮ್ಮನ್ನು ಚಿಂತೆಗೆ ಈಡು ಮಾಡುತ್ತೆ. ಸುಮ್ಮನೆ ಆಸ್ಪತ್ರೆಗೆ ಔಷಧಿ ಮಾತ್ರೆಗೆ ಹಣವನ್ನು ಸುರಿಬೇಕಲ್ಲ ಅನ್ನುವಂತಹ ಯೋಚನೆಗಳು ಮಾನಸಿಕವಾಗಿ ತುಂಬ ಕಿರಿಕಿರಿಯನ್ನು ಉಂಟು ಮಾಡ್ತಕ್ಕಂಥದ್ದಾಗತ್ತೆ. ಕಾನೂನು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಆಗುವಂತಹ ಸಾಧ್ಯತೆ. ಮಾನಸಿಕವಾಗಿ ಸಮಾಧಾನ ಇಲ್ಲದೇ ಇರತಕ್ಕಂತಹ ದಿವಸ ಇದು. ಯಾವ ವಿಷಯಕ್ಕೆ ಹೋದರೂ ಕೂಡ ಏನೋ ಅಡ್ಡಿ, ಏನೋ ಆತಂಕ, ಏನೋ ತೊಂದರೆ ಆಗತ್ತೇನೋ ಅನ್ನುವಂತಹ ಭಯ ಕಾಡುವಂಥದ್ದಾಗತ್ತೆ. ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ. ಮಾತಿನ ಭರದಲ್ಲಿ ಅನಗತ್ಯವಾದಂತಹ ವಿಚಾರದಲ್ಲಿ ಸಿಗಹಾಕ್ಕೊಂಡ್ಬಿಡ್ತೀರಿ. ಏನೋ ಬಾಯಿ ತಪ್ಪಿ ಮಾತಾಡೋದು ಅಥವಾ ಮುಚ್ಚಿಡಬೇಕಾದಂತಹ ವಿಚಾರವನ್ನು, ಗೌಪ್ಯವಾಗಿಡಬೇಕಾದಂತಹ ವಿಚಾರವನ್ನು ಬಾಯಿಬಿಟ್ಟು ಆಡ್ತಕ್ಕಂಥದ್ದು ತೊಂದರೆಗೆ ಕಾರಣ ಆಗುತ್ತೆ. ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಹಣ ಹೂಡಿಕೆಯನ್ನು ಮಾಡಿದರೆ ಇದು ನಿಮಗೆ ಅನುಕೂಲವನ್ನು ತರುವಂತಹ ಸಮಯವಾಗತ್ತೆ ಅಂತ ಹೇಳಬೇಕು. ಸಣ್ಣ ಪುಟ್ಟ ವಿಚಾರಗಳಿಗೆ ಕೋಪ ಬರುವಂಥದ್ದು ಸಹಜವಾಗಿ ಈ ದಿವಸ ಇರುವಂಥದ್ದಾಗತ್ತೆ. ರುದ್ರ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ ನೌಕರಿಯಲ್ಲಿ ಅಥವಾ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಮಾತನಾಡುವಾಗ ಮಕ್ಕಳ ಮದುವೆಯ ವಿಚಾರ ಮುನ್ನೆಲೆಗೆ ಬರಬಹುದು. ಆ ವಿಷಯವನ್ನು ಪ್ರಸ್ತಾಪ ಮಾಡಬಹುದು ಅಂತ ಅರ್ಥ. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಉತ್ತಮವಾದಂತಹ ಧನಾತ್ಮಕವಾದಂತಹ ತಿರುವು ನಿಮ್ಮ ವಿದ್ಯಾಕ್ಷೇತ್ರದಲ್ಲಿ ಸಿಕ್ಕುವಂಥದ್ದಾಗುತ್ತೆ. ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಇರುವಂಥವರಿಗೆ ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಸೂಕ್ತವಾದಂತಹ ಕಾಲ ಇದು. ಅಂದರೆ ಯಾವುದರಿಂದ ತೊಂದರೆ ಆಗ್ತಾ ಇದೆ, ಯಾತಕ್ಕೋಸ್ಕರ ಆಗ್ತಾ ಇದೆ, ಇವೆಲ್ಲವನ್ನು ವಿಚಾರ ಮಾಡಿ ಹೇಗೆ ಬದಲಾವಣೆ ಮಾಡಿಕೊಳ್ಬಹುದು, ಯಾವ ರೀತಿಯಲ್ಲಿ ಅದಕ್ಕೊಂದು ಹೊಸ ರೂಪವನ್ನು ಕೊಡಬಹುದು ಅನ್ನುವಂಥದ್ದೆಲ್ಲ ಆಗತ್ತೆ. ಮನಸ್ಸನ್ನು ಕಿರಿಕಿರಿ ಮಾಡಿಕೊಳ್ಳದಲೇ ಒಂದೇ ರೀತಿಯಲ್ಲಿ ಇಟ್ಟುಕೊಳ್ಬೇಕು. ಮನಸ್ಸನ್ನು ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಬೇಕು. ಆಗ ವಿವೇಚನಾ ಶಕ್ತಿಯಿಂದ ನೀವು ಯೋಚನೆಗಳನ್ನು ಮಾಡಬೇಕಾಗತ್ತೆ.
ನೌಕರಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಶುಭ ಫಲ ಇದೆ. ವ್ಯಾಪಾರ ವ್ಯವಹಾರಾದಿಗಳಲ್ಲಿ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಅವಕಾಶಗಳಿದೆ. ಪ್ರಭಾವಿ ವ್ಯಕ್ತಿಗಳ ಸಂಪರ್ಕ ನಿಮಗೆ ಸಿಕ್ಕಿ ಅನುಕೂಲವಾಗ್ತಕ್ಕಂಥದ್ದಿದೆ. ಚೌಡೇಶ್ವರಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.